ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲ ಪತ್ರಕರ್ತರ ಮಾಧ್ಯಮದವರಿಗೆ, ಎಲ್ಲರಿಗೆ ಹಾಗೂ ಟಿ ವಿ ಮಾಧ್ಯಮದವರಿಗೆ ತಿಳಿಪಡಿಸುವುದೇನೆಂದರೆ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದ ಅಂತೇಳಿ ಒಬ್ಬ ಯುವಕ, ಮಾದಿಗ ಸಮುದಾಯದ ಯುವಕ, BSP ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈ ಹಿಂದೆ ಕೂನಿಸಿದ್ದು, ಬಟ್ ಯಾರಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ಬಟ್ ಹೇಳಿದ್ವಿ ನಾವು ಅವನಿಗೆ, 1 ಸಲ 2 ಸಲ ನೋಡಪ್ಪ ಸೂಕ್ಷ್ಮ ಇರ್ಬೇಕಂತ ಹೇಳಿದ್ವಿ. ಆದರೂ ಕೂಡ ಇವತ್ತು ಅಚಾನಕ ಅವನೇನೋ ಊರ್ಲಿದ್ದ ಬರೋ ಟೈಮ್ದಲ್ಲಿ ಅಟ್ಯಾಕ್ ಮಾಡ್ಯಾರೋ ಏನು, ಈ ಕಡ್ಲಿದ್ದ ಅಟ್ಯಾಕ್ ಮಾಡ್ಯಾರೋ. ಇದೇ ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದಲ್ಲಿ ಈ ನಡ ರಸ್ತೆಯಲ್ಲಿ ಆಡಗಲೇ ಕೊಲ್ಲಿಬಿಟ್ರ. ಏನಂದರೆ ಚಾಕು, ಚೂರಿ, ಬಡಿಗೆ ಎಲ್ಲನಿದ್ದೇವೆ. ಏನು ಉದ್ದೇಶಪೂರ್ವಕವಾಗಿ ದೂರವಾಣಿ ಕರೆ ಮಾಡಿ ಕರೆದಾರೋ ಗೊತ್ತಿಲ್ಲ, ಮತ್ತು ಏನು ಹೋಗೋದು ನೋಡಿ ಹೊಡೆದಾರೋ ಗೊತ್ತಿಲ್ಲ. ಈಗ ಆ ವ್ಯಕ್ತಿಗೆ ಭಾಳ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ದೊಡ್ಡ ದುರಂತ ಆಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನಾನ ಅನ್ಯಾಯ ಮಾಡಿದರೆ ಪೊಲೀಸ್ ಇಲಾಖೆ ಕೇಸ್ ಮಾಡಬೇಕು, ಅವನ್ನ ಒಳಗಾಗಬೇಕು. ಕಾನೂನು ಪ್ರಕಾರ ಕೋರ್ಟ್ ತೀರ್ಪು ಏನು ಕೊಡ್ತದ ಅದು ಕೊಡ್ತದ. ಈ ಉದ್ದೇಶಪೂರ್ವಕವಾಗಿ ಈ ನಮೂನೆ ಆಡಗಲೇ ಒಂದು ಜೀವ ತೆಗಿತಾರೆ ಅಂದರೆ, ಆ ಒಂದು ಜೀವದಾನ, ಒಂದು ನಾಯಿ ಮನೆ ಮುಂದೆ ಬಂದರೆ ಹೊಡೆಯೋಕ್ಕಾಗಲ್ಲ. ಆಡಗಲೇ ಈ ನಮೂನೆ ಒಬ್ಬ ಜೀವನ ತೆಗಿತಾರೆ ಅಂದರೆ, ಈ ಕೊಲೆ ಮಾಡಿದ ವ್ಯಕ್ತಿಗಳನ್ನು ಹಿಡಿದು ಕೂಡಲೇ ಅವ್ರನ್ನನ್ನು ತನಿಖೆಗೊಳಪಡಿಸ್ಬೇಕು. ಯಾರು ಆ ದೂರವಾಣಿ ಕರೆ ಯಾರೋ ಹೋಗಿ ಬಂದದ, ಯಾರೋ ಭೂಮಾನಂದಗೆ ಲಾಸ್ಟ್ ಕರೆ, ಆ ಕರೆಗೆ ಮನೆ ಪೊಲೀಸ್ ಇಲಾಖೆಯವರು ಆ ತನಿಖೆ ಮಾಡಿ ಕೂಡಲೇ 24 hours into 7 ದಲ್ಲೇ ಕೂಡಲೇ ಆ ವ್ಯಕ್ತಿಗಳನ್ನ ಬಂಧಿಸದೇ ಹೋದರೆ ನಾಳೆ ರಾಯಚೂರು ಬಂದಾಗ ಸಾಧ್ಯತೆ ಇರ್ತದೆ. ಯಾಕಂದರೆ ಇವತ್ತು ನಾನು ಸಾಯ್ಬೋದು. ಇವತ್ತು ನಾನು ಕೂಡ ಹಲವಾರು ಮಟ್ಕ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಫುಲ್ ಟಾರ್ಗೆಟ್ ಇದ್ದೀನಿ. ಆದರೂ ಕೂಡ ಇವತ್ತು ದುಡ್ಡು ಕೊಟ್ಟರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ ಅಂದರೆ ಇವತ್ತು ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ನ್ಯಾಯಕ್ಕೆ ವ್ಯಾಲ್ಯೂ ಇಲ್ಲ. ಅಂದರೆ ಏನು, ನಾನು ಕೂಡ ಇವತ್ತು ಮಟಕದ ದಂಧೆ ನಡೆಸಕ್ಕಂಥ ಯರಮಸಾಳು ಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬದವರು ಎಲ್ಲರಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆಯವರ ವಿರುದ್ಧ ನಾನು ಎಷ್ಟೋ ಧ್ವನಿ ಎತ್ತಿ ಮಾತಾಡ್ತೀನಿ. ನನ್ನ ಕೂಡ ಅವನು ಆಲ್ದರ್ತಿ ಎಲ್ಲಪ್ಪನ ನೋಡ್ಬೇಕಂತಾರ. ಆದರೂ ಕೂಡ ನನ್ನಿಂದೆ ಕಾನೂನಿದೆ ಅಂತೇಳಿ ನಾನು ಘಂಟಘೋಷವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಯಾರೋ ಹುಟ್ಟಿದವರು ಸಾಯಲೇಬೇಕು, ಆದರೆ ಧೀರ್ತನ ಮಾಡ್ರಿ. ಅಡಕ್ ಕೆಲಸ ಇದೆಲ್ಲ 4 ಮಂದಿಗೆ ದುಡ್ಡು ಕೊಟ್ಟು ಹೊಡೆಸೋಂಥ ಕೆಲಸ, ಏಡಿ ಕೆಲಸ ಮಾಡ್ತಾರ. ದಮ್ಮೆತ್ತ ಚಾಲೆಂಜ್, ರೈಟ್ ಬರೀಲಿ ನಿಮ್ಮ ನಡಕ್ರೆ ಅಂತೇಳಿ ನಾನು 1-2 ಮಾತು ಮುಗಿಸ್ತೀನಿ. ಜೈ ಭೀಮ್.